ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಈ ಕನೆಕ್ಷನಲ್ಲಿ ಏನು ನಿರ್ಧಾರ ತಗೋಬಹುದು ಹಾಗೆ ಕೇಳೋಣ. ಏನು ಆ್ಯಕ್ಷನ್ ತಗೋಬಹುದು, ಮುಂದೆ ಏನಿದೆ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ, ಏನು ಯೋಚನೆಗಳಿದೆ ಹಾಗೆ ಕೇಳೋಣ. ಇದೊಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡ್ಬೋದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಸ್ವಲ್ಪ ಕಾರ್ಡ್ಸ್ ನೋಡೋಣ. ಮೊದಲು ಇಲ್ಲೊಂದು ಕಾರ್ಡ್ ಬಂದಿದೆ ನಿಮಗೆ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನಂಬರ್ 3. ಈಗ ಅವರ ಎನರ್ಜಿ ನೋಡೋಣ ಏನಿದೆ, ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಬಾಟಮ್ನಲ್ಲಿ 2 ಆಫ್ ಸಾರ್ಟ್ಸ್ ಇದೆ. ಇನ್ನೂ ತುಂಬ ಯೋಚನೆಗಳಿದೆ, ಕನ್ಫ್ಯೂಷನ್ಸ್ ಇದೆ. ಯಾರೋ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ದೀರಾ, ಅವ್ರ ಬಗ್ಗೆ ನೆಗೆಟಿವ್ ಫೀಲಿಂಗ್ಸ್ ಇದೆ ನಿಮಗೆ. ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಹೆಚ್ಚು ಮಾತಾಡ್ತಾ ಇಲ್ಲ. ಇದರಿಂದ ನಿಮಗೆ ಬೇಜಾರಾಗಿದೆ, ಈಗೋ ಹರ್ಟ್ ಆಗಿದೆ, ಫೀಲ್ ಆಗ್ತಾ ಇದೆ. ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ನಿಮಗಿನ್ನೂ ಸಿಟ್ಟು ಬಂದಿದೆ. ಇಲ್ಲೊಂದು ರೆಸ್ಲೆಸ್ನೆಸ್ ತೋರಿಸ್ತಾ ಇದೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಇಲ್ಲಿ ನೀವೊಂದು ಫ್ಯಾಮಿಲಿ ಪರ್ಸನ್ ಅನ್ನಿಸ್ತಾ ಇದೆ, ಅಥವಾ ಇನ್ನು ಕೆಲವರು ಮದುವೆಗೋಸ್ಕರ ಆ ವ್ಯಕ್ತಿನ ನೀವು ಭೇಟಿಯಾಗಿದ್ದೀರಾ. ಇಲ್ಲಿ ಅವ್ರು ನಿಮಗೇನೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಅವರನ್ನು ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ನಂಬ್ಕೊಂಡಿದ್ದೀರಾ. ಏನೋ ಕಾನ್ಫಿಡೆನ್ಸ್ ಇದೆ, ಮತ್ತೆ ಅವರು ಬಂದೇ ಬರ್ತಾರೆ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅವ್ರ ಎನರ್ಜಿ ನೋಡಿದಾಗ ಏನೋ ಲೈಫಲ್ಲಿ ಚಾಲೆಂಜಸ್ ಇದೆ. ನಿಮ್ಮನ್ನು ಭೇಟಿಯಾಗಿದ್ದಾರೆ ಸರಿ, ನಿಮ್ಗೇನೇನೋ ಪ್ರಾಮಿಸ್ಗಳು ಮಾಡಿದ್ದಾರೆ, ಮಾತುಗಳು ಕೊಟ್ಟಿದ್ದಾರೆ. ಆದರೆ ಯಾಕೋ ಮತ್ತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಕನ್ಫ್ಯೂಷನ್ಸ್ ಇದೆ. ಈ ಕನೆಕ್ಷನ್ ಬಗ್ಗೆ ಅಂಥ ಕ್ಲಾರಿಟಿ ಇಲ್ಲ. ಹೇಗೆ ಮುಂದುವರಿಯೋದು ಅನ್ನೋಕ್ಕಿಂತ ಏನೋ ಹೆದರಿಕೆ ಇದೆ, ಹಿಂಜರಿಕೆ ಇದೆ. ಆ ಒಂದು ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ. ಇದಕ್ಕೆ ಒಂದೇ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಇಲ್ಲಿ ಕೆಮಿಸ್ಟ್ರಿ. ಐ ಹ್ಯಾವ್ ನೆವರ್ ಫೆಲ್ಟ್ ಅ ಪ್ಯಾಷನ್ ದಿಸ್ ಇಂಟೆನ್ಸ್ ಅನ್ನೋದು ಬರ್ತಾ ಇದೆ. ಬಾಟಮ್ನಲ್ಲಿ ರೆಸ್ಪಾನ್ಸಿಬಿಲಿಟೀಸ್. ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫೈನಾನ್ಷಿಯಲ್ ಆ್ಯಂಡ್ ಇಮೋಷ್ನಲ್ ನೀಡ್ಸ್. ಇಲ್ಲಿ ಯಾರೋ ಒಬ್ಬರು ಫ್ಯಾಮಿಲಿ ಪರ್ಸನ್ ಆಗಿದ್ದೀರಾ. ಇಮೋಷನಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಥವಾ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಇಷ್ಟೆಲ್ಲ ಅಡೆತಡೆಗಳಿದ್ರೂ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ. ಅವ್ರ ಪ್ಯಾಷನ್ ನೀವಾಗಿದ್ದೀರಾ. ಏನೋ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಆದರೆ ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಈಗ ನಿಮ್ಮಿಂದ ದೂರ ಆಗಿರಬಹುದು, ಸೈಲೆಂಟ್ ಆಗಿರಬಹುದು, ಅದು ನಿಮಗೆ ಫೀಲ್ ಆಗ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ಏನು ಹೇಳುತ್ತೆ ಒಂದ್ಸರಿ ಕೇಳೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ನೀವು ಈ ವ್ಯಕ್ತಿನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ ಅನ್ನಿಸ್ತಾ ಇದೆ. ನೀವು ಸಪ್ರೇಷನಲ್ಲಿದ್ದೀರಾ ಅಥವಾ ಮಿನಿಮಮ್ ಕಾಂಟ್ಯಾಕ್ಟ್ನಲ್ಲಿದ್ದೀರಾ. ಅವರಿಂದ ಅಂಥ ರೆಸ್ಪಾನ್ಸ್ ಇಲ್ಲ. ಇದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಇಲ್ಲಿ ಸ್ಟ್ರೆಸ್ ಆ್ಯಂಡ್ ಸ್ಟ್ರಗ್ಲಿಂಗ್ ಎನರ್ಜಿ ಬರ್ತಾ ಇದೆ. ನಿಜವಾಗ್ಲೂ ನನ್ನ ಮೇಲೆ ಇಷ್ಟ ಇದೆಯಾ ಇಲ್ವಾ ಅನ್ನೋ ಯೋಚನೆ ತಲೆ ತುಂಬಿಕೊಂಡಿದೆ. ಇಲ್ಲಿ ಚೆನ್ನಾಗಿರಬೇಕು ಅನ್ನೋ ಎಫರ್ಟ್ಸ್ ನಿಮ್ಮ ಕಡೆಯಿಂದ ಮಾತ್ರ ಇದೆ. ಎಷ್ಟೋ ಸರಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಬೇಕಂತ ಅವಾಯ್ಡ್ ಮಾಡ್ತಾ ಇದ್ದಾರೆ ಹಾಗನ್ನಿಸ್ತಾ ಇದೆ ನಿಮಗೆ. ಇಬ್ಬರಲ್ಲೂ ಅಂಥ ಹಾರ್ಮೋನಿಯಸ್ ರಿಲೇಷನ್ಶಿಪ್ ಕಾಣ್ತಾ ಇಲ್ಲ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ಏನೋ ಲೈಫಲ್ಲಿ ಚಾಲೆಂಜಸ್ ಇದೆ ಅಂತ ಅನ್ನಿಸ್ತಾ ಇದೆ. ಸಪ್ರೆಸ್ಡ್ ಎನರ್ಜಿ ಇದೆ. ನೀವು ಅವ್ರಿಗಿಷ್ಟ ಇದೆ, ಆದರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇದೆ. ಒಂದೊಂದು ಸಾರಿ ನಿಮ್ಮ ಮೇಲೆ ತುಂಬ ಕೇರಿಂಗ್ ಭಾವನೆ ಇದ್ದರೆ ಎಷ್ಟೋ ಸಲ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ಅದಕ್ಕೆ ಕಾರಣ ಅವರ ಇನ್ನರ್ ಬ್ಯಾಟಲ್ಸ್, ಅಂದರೆ ಮನಸ್ಸಿನ ಏರಿಳಿತ, ಭಾವನೆಗಳನ್ನ ಸ್ಟೆಬಿಲೈಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗೆ ಇಲ್ಲೊಂದು ಮಿಸ್ಟೀರಿಯಸ್ ಎನರ್ಜಿ ಇದೆ.
ತನ್ನ ಪರಿಸ್ಥಿತಿ ಒತ್ತಡದಿಂದ ಬೇಜಾರಿದೆ. ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ. ನಿಮಗೂ ಅವ್ರ ಮನಸ್ಸಲ್ಲಿ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅವ್ರಿಗೇನೋ ಇನ್ಸೆಕ್ಯೂರಿಟಿ ಇದೆ, ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ, ಅಥವಾ ಏನೋ ಹೆದರಿಕೆ ಇದೆ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವರು ಏನೋ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ, ಏನೋ ಕ್ಲಾರಿಟಿ ಕೊಡ್ತಾ ಇಲ್ಲ. ಆದರೆ ನಿಮಗೆ ಮಾತ್ರ ಅವ್ರ ನೆನಪುಗಳು ಹಗಲು ರಾತ್ರಿ ಕಾಡ್ತಾ ಇದೆ. ಎಷ್ಟು ಮರಿಬೇಕು ಅಂತ ಅನ್ಕೋತೀರಾ? ಮನಸ್ಸು ಮ್ಯಾಗ್ನೆಟಿಕ್ ಪುಲ್ ಥರ ಆ ಕಡೆಗೇ ಹೋಗುತ್ತೆ. ಕೆಲಸ, ಊಟ, ನಿದ್ದೆ ಯಾವುದ್ರಲ್ಲೂ ಅಂಥ ಗಮನ ಇಲ್ಲ. ಆ ವ್ಯಕ್ತಿ ದೂರ ಆಗಿರೋದಕ್ಕಿಂತ ನನಗೇನೋ ಕ್ಲೂ ಕೊಡದೆ ದೂರ ಆಗಿದ್ದಾರೆ ಅನ್ನೋ ಬೇಜಾರಿದೆ. ಆದರೆ ಎಲ್ಲೋ ಒಳಗೆ ಪಾಸಿಟಿವ್ ಎನರ್ಜಿ ಇದೆ. ನಿಮ್ಮ ಮೇಲೆ ಪ್ರೀತಿ ಇದೆ, ಖಂಡಿತ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನಿಮಗಿದೆ. ಅವರು ಈ ಸಂಬಂಧದಲ್ಲಿ ಕ್ಲಾರಿಟಿ ಹುಡುಕ್ತಾ ಇದ್ದಾರೆ. ನಿಮ್ಮ ಕಡೆ ಅಟ್ರಾಕ್ಟ್ ಆಗಿದ್ದಾರೆ ಸರಿ, ಆದರೆ ಏನೋ ಹೆಲ್ಪ್ಲೆಸ್ನೆಸ್ ಇದೆ, ಹೆದರಿಕೆ ಇದೆ. ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ರೂ ಏನೋ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಕೆಲವು ಸರಿ ನಿಮಗೆ ಅವ್ರು ಏನೋ ಹೇಳಬೇಕು ಅಂತ ಅನ್ಕೋತಾರೆ. ಅವ್ರ ಲೈಫಲ್ಲಿ ಆಲ್ರೆಡಿ ಏನೋ ಇಮೋಷನಲ್ ಸೆಟಲ್ಮೆಂಟ್ ಇದೆ. ಅದನ್ನು ಬಿಟ್ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ ಅವ್ರಿಗೆ. ನಿಮ್ಮ ಸ್ವಭಾವ, ನಿಮ್ಮ ಮಾತುಕತೆ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಿದೆ ಸರಿ, ಆದರೆ ಏನೋ ಗಿಲ್ಟ್ ಫೀಲ್ ಬರ್ತಾ ಇದೆ. ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಈ ನಡುವೆ ಅವ್ರ ಲೈಫಲ್ಲಿ ಏನೋ ಪಾಸಿಟಿವಿಟಿ ಇದೆ, ಮನಸ್ಸಲ್ಲಿ ಏನೋ ಕಾನ್ಫಿಡೆನ್ಸ್ ಇದೆ. ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ನಿಮ್ಗೇನಾದ್ರು ಕ್ಲಾರಿಟಿ ಕೊಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಸ್ವಲ್ಪ ಕಾಲ ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಆದರೆ ನಿಮ್ಮ ನೆನಪುಗಳು, ನೀವು ಅವ್ರಿಗೆ ಆಗಾಗ ಬರ್ತಾ ಇರುತ್ತೆ. ಮನಸ್ಸಲ್ಲಿ ಏನೇನೋ ಅನಿಸಿಕೆಗಳಿದೆ, ಯೋಚನೆಗಳಿದೆ. ಯಾವುದಾದ್ರೂ ನಿರ್ಧಾರ ತಗೋಬೇಕು, ಏನಾದರೂ ಮಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಜಾಗ ಬೇರೆ ಯಾರಿಗೂ ಕೊಡೋಕ್ಕಿಷ್ಟ ಇಲ್ಲ. ಪೊಸೆಸಿವ್ನೆಸ್ ಇದೆ. ನಿಮ್ಗೆ ಎಷ್ಟೋ ಸರಿ ಹೇಳಿರ್ಬೋದು, ಸ್ವಲ್ಪ ತಾಳ್ಮೆಯಿಂದ ಇರು, ಏನಾದರೂ ಆಗಬಹುದು, ನನ್ನಲ್ಲಿ ನಂಬಿಕೆ ಇಡು, ನಾನೇ ಕನ್ಫ್ಯೂಷನಲ್ಲಿದ್ದೀನಿ, ಎಲ್ಲ ಸರಿಯಾಗುತ್ತೆ ಹಾಗೆ ನಿಮಗೆ ಎಷ್ಟೋ ಸರಿ ಕಾನ್ಫಿಡೆನ್ಸ್ ಕೊಟ್ಟಿರಬಹುದು. ಇಷ್ಟು ದಿನ ಅವ್ರ ಫೀಲಿಂಗ್ಸ್ಗಳನ್ನ ಸಪ್ರೆಸ್ ಮಾಡ್ಕೋತಾ ಇದ್ರು. ಈಗೇನಾದರೂ ಆ್ಯಕ್ಷನ್ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೀವಿಬ್ರೂ ಸೋಲ್ ಜರ್ನಿನಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಬ್ಲಾಕೇಜಸ್ ಇದೆ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಪ್ರಯತ್ನ ನಾವೇ ಮಾಡಬೇಕು. ಮುಂದೆ ಅವರೇನಾದ್ರು ನಿರ್ಧಾರ ತಗೋಬಹುದಾ ಹಾಗೆ ಏಂಜಲ್ಸ್ನ ಕೇಳೋಣ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ಅವ್ರ ನಿರ್ಧಾರ ತಗೋತಾರಾ? ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತಾ? ಇಲ್ಲಿ ರಿಮೇನ್ ಪಾಸಿಟಿವ್ ಅನ್ನೋದು ಬರ್ತಾ ಇದೆ ನೋಡಿ. ಹೆಲ್ಪ್ಫುಲ್ ಪೀಪಲ್. ಮತ್ತೊಂದು ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್, ಅಬಂಡೆನ್ಸ್ ಬರ್ತಾ ಇದೆ. ಮುಂದೆ ಲಾಟ್ ಆಫ್ ಹ್ಯಾಪಿನೆಸ್ ಇದೆ. ಅವರೇನೋ ನಿರ್ಧಾರ ತಗೋತಾರೆ ಹಾಗನ್ನಿಸ್ತಾ ಇದೆ. ಆದ್ದರಿಂದ ಬಿ ಪಾಸಿಟಿವ್. ಇಲ್ಲಿ ಕೆಲವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ, ಮೆಡಿಟೇಷನ್ ಮಾಡಬೇಕಾಗತ್ತೆ. ಅದೆಲ್ಲ ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.